ಮಾಡ್ಬೇಕು ನಾವು ನಿಮ್ಗೆ ಹೇಳಿ? ಸಾಹೇಬ್ರು ಏನ್ ಹೇಳ್ತಾ ಇದ್ದಾರೆ, ಏನ್ ಮಾಡ್ಬೇಕು ಹೇಳಿ ನಾನು ನಿಮ್ಗೆ? ಅವ್ರವ್ರ ಜಮೀನುಗಳಲ್ಲಿ ಅವ್ರವ್ರ ಇರ್ಲಿ, ನಮ್ದೇನು ಅಭ್ಯಂತರ ಇಲ್ಲ, ಫಾರೆಸ್ಟ್ ವರೆಗೆ ನಾವು ಹೇಳಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಜಿಲ್ಲಾಧಿಕಾರಿಗಳಿಗೆ ನಮಸ್ಕಾರ ಹೇಳಿ, ನಿಮ್ಮ ಜಮೀನುಗಳಿಗೆ ನೀವು ಹೋಗಿ ಸರ್ವೆ ಆದ್ಮೇಲೆ ಬಿಟ್ಕೊಡ್ಬೇಕು ಅಂದ್ರೆ ಬಿಟ್ಕೊಡಿ, ಕಾನೂನು ಪ್ರಕಾರ ಕಾನೂನು ಪಾಲಿಸಿ. ಅವರು ಕಾನೂನು ಬಾಹಿರವಾಗಿ ನಿಮ್ಮನ್ನ ಎತ್ತಾಕಿದ್ದಾರೆ, ಅದು ತಪ್ಪು ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ. ನಿಮ್ಮನ್ನ ಯಾರು ತೆಗೆದಾಕಿದ್ದಾರೆ? ಯಾವಾಗ ತೆಗೆದಾಕಿದ್ದಾರೆ? ವಾರದಿಂದ ಸರ್. ಇಲ್ಲ, ಸರಿಯಾಗಿ ಕೇಳಿ ಮಾತಾಡಿ. ಎಷ್ಟು ದಿನ ಕರೆಕ್ಟಾಗಿ ಹೇಳಿ, ಕರೆಕ್ಟಾಗಿ ಹೇಳ್ರಿ. ನೋಡಿ ಅದೇ ಸರ್, ನಾವು KDP ಮಾಡಿದ್ದು ಯಾವಾಗ? 21 ಸರ್. ಅವ್ರು 2 ದಿನ ಅಂತ ಆಮೇಲೆ ಬಂದಿಲ್ಲ ಅಂದ್ರೆ 2 ದಿನ 21ಕ್ಕೆ 2 ದಿನ 10ನೇ ತಾರೀಕು ಅಂತ ಅವ್ರು ಹೇಳ್ತಿದ್ದಾರೆ. ಅದೇ 21ಕ್ಕೆ ನಾವು KDP ಮಾಡಿದ್ದು ಯಾವಾಗ? 10 days ಸರ್. ಮತ್ತೆ ನೀವು 10 ದಿನ ಬೇರೆ ಅವ್ರು ಅಂದ್ರೆ ತಿಳ್ಕೊಳ್ಳಿ. ರೀಸೆಂಟ್ ಆಗಿ ಅಂತ ಹೇಳ್ತಾ ಇದ್ದೀವಿ ಸರ್. ರಾಗಿ ಕಿತ್ತಾಕಿದ್ದಾರೆ. ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರ ಶಸ್ತ್ರಚಿಕಿತ್ಸೆ, ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7277072770 ಅಥವಾ 9141066685. ತೆನೆ ಕೊಯ್ಕೊಳ್ಳೋವರೆಗೂ ಬಿಟ್ಟಿದ್ರೆ ಏನಾಗುತ್ತೆ? ನಾನು ಹೇಳ್ತಾ ಇರೋದು ತೆನೆ ಕೊಯ್ಕೊಂಡು ಸ್ಪಷ್ಟವಾಗಿ ನೀವು ನೋಡಿ, ಸುಮ್ಮನೆ ದಾರಿ ತಪ್ಪಿಸಬೇಡಿ. ನೀವು ಒಂದು 10 ಸಾರಿ ಬಂದಿದ್ದೀರಿ, ನಾನು ಹೇಳಿದ್ದೀನಿ. ಇಷ್ಟೆಲ್ಲ ನಾವು ನಿಮ್ ಪರ ನಿಂತು ಮಾತಾಡಿ KDP-ನಲ್ಲಿ ಅಲ್ಲ, ಒಂದ್ ನಿಮಿಷ ರೀ, KDP-ನಲ್ಲಿ ರೆಸೊಲ್ಯೂಷನ್ ಮಾಡಿದ್ರು ಏನ್ ಮತ್ತೆ ನಿಮ್ದೇ ಯಾಕೆ ಪ್ರತಿಭಟನೆ? ಹಳೆ ತಂದು ಮತ್ತೆ ಹೇಳ್ತಿದಾರಲ್ಲ. ನನ್ನನ್ನೇ ಕನ್ಫ್ಯೂಷನ್ ನೀವು ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿದ್ರೆ ಏನ್ ಅರ್ಥ ಸರ್? ಅವ್ರು ಮಾಡ್ತಾ ಇದಾರೆ ಅಂತ ಹೇಳ್ತಾರೋ ಸರ್? ಅದನ್ನ ಕೇಳ್ಕೊಂಡು ಕೂತ್ಕೊಳ್ಳೋಕೆ ನಾನಾಗ್ಲಿ ಸಭೆ ಆಗ್ಲಿ ಸುಮ್ಮನೆ ಕೂತಿದ್ಯಾ? ಅಲ್ಲ ಸರ್, ಫಾರೆಸ್ಟ್ ಅವ್ರು ಕನ್ಫ್ಯೂಸ್ ಮಾಡ್ತಾ ಇದಾರೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ನಾನು. ನೀವು ನನ್ನ ಮೇಲೆ ನನ್ನ ಹತ್ರ ಹೇಳ್ತಿದಾರಲ್ಲ, ಅವ್ರು ಹೆಂಗ್ ಕನ್ಫ್ಯೂಷನ್ ಮಾಡಿ? ನಾನೇ ಕ್ಲಾರಿಫಿಕೇಶನ್ ಕೇಳಿದ್ದೀನಿ ಅವ್ರನ್ನ, ಹೇಳ್ತಾ ಇದ್ದೀನಿ ಸರ್. 25 ದಿವಸ ಆಯ್ತಲ್ಲ ಸರ್. ಏನು ಕ್ಲಾರಿಫಿಕೇಶನ್? ನಾವು ಮೀಟಿಂಗ್ ಆದ ತಕ್ಷಣ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ನೀವು ಇದನ್ನ ಕ್ಲಾರಿಫೈ ಮಾಡಿ ಅಂತ ಕೇಳಿದ್ದೀನಿ. ಮುಂದಿನ ಮೀಟಿಂಗ್ ಆಗ್ಬೇಕಲ್ಲ, ಮುಂದಿನ ಮೀಟಿಂಗ್ ವರೆಗೂ ತಾವು ಕಾಯ್ಬೇಕಲ್ಲ. ಅಷ್ಟೊಳಗಡೆ KDP ಆಗಿದೆ. KDP-ನಲ್ಲಿ ಸ್ಪಷ್ಟವಾದ ನಿರ್ದೇಶನ ಕೊಟ್ಟಿದ್ದಾರೆ. ಏನಂತ? ಯಾವುದೇ ಕಾರಣಕ್ಕೂ ರೈತರುಗಳನ್ನ ಅವರ ಮಾಡ್ತಿರೋ ಕೆಲಸದಿಂದ, ಜಾಗದಿಂದ ಅವ್ರನ್ನ ಆಚೆ ಕಳಿಸಬಾರ್ದು ಅಂತ ಹೇಳಿದಾರಲ್ಲ. ಇದಕ್ಕೆ ಹೇಳ್ತೀನಿ, ನಮ್ಮ ಹತ್ರ ಮೊದಲು ದಾಖಲೆ ಇರಲಿಲ್ಲ. ಯಾವುದು ಇದು? ನಾನು ಅವತ್ತೇನೆ ಡಿಸ್ಕಸ್ ಮಾಡಿದ್ದೀನಲ್ಲ. ಆಮೇಲೆ ಇಟ್ಕೊಂಡೇ ನಾನು ಮೀಟಿಂಗ್ ಮಾಡೋದು, ದಾಖಲೆ ತಂದು ಕೊಟ್ಟಿವಿ. ಇದ್ರ ನಾವು ಇಟ್ಕೊಂಡೇ ಮೀಟಿಂಗ್ ಮಾಡಿದ್ದು ಅಂತ ಹೇಳ್ತಾ ಇದ್ದೀನಲ್ಲ. ಹೌದು ಸರ್. ಆ ಮೀಟಿಂಗ್ ಆದಮೇಲೆ ಮತ್ತೊಂದು ಮೀಟಿಂಗ್ ಅವ್ರಿಗೆ ಅವಕಾಶ ಕೊಡಬೇಕಲ್ಲ, ಅವರು ನಂದು ಹೇಳಬೇಕಲ್ಲ. ನೀವೇನೋ ಹೇಳಿಬಿಡ್ತಾ ಇದ್ದೀರಿ, ಅವರು ದಾಖಲೆ ಕೊಡಬೇಕಲ್ಲ. ಹೌದು, ನಮ್ದಿದು ಮೈನರ್ ಫಾರೆಸ್ಟ್ ಅಲ್ಲ, ಅಥವಾ ಇದು ನಾವು ಒಕ್ಕಲೆಬ್ಸೋದಿಲ್ಲ, ಅಥವಾ ಇದ್ರ ಪ್ರಕಾರ ನಾನು ಸೆಟ್ಲ್ಮೆಂಟ್ ಆಗಿದೆ ಅಂತ ಹೇಳಿದ್ದೀನಿ ಅವರಿಗೆ. ಅವ್ರು ಉತ್ತರ ಕೊಡಲಿ. ಆಮೇಲೆ ಒಂದು ಸ್ಟೇಟ್ ಫಾರೆಸ್ಟ್ ಇದ್ಮೇಲೆ ಅಲ್ಲಿ ಪಕ್ಕದಲ್ಲೇ ಮೈನರ್ ಫಾರೆಸ್ಟ್ ಇರಲ್ಲ, ಡ್ರೀಮ್ ಫಾರೆಸ್ಟ್ ಇರಲ್ಲ. ಅದು ಅವ್ರು ಹೇಳಿ ಬಿಡಿ, ನಾನು ನೀವ್ಯಾಕೆ ಮಾತಾಡೋಣ? ಅವ್ರು ಹೇಳಿ. ಹಂಗಿರೋವಾಗ ಸುಮ್ಮನೆ ಇದು ಅವರು ಕನ್ಫ್ಯೂಷನ್ ಎಲ್ರಿಗೂ, ರೈತರಿಗೂ ಮಾಡ್ತಾ ಇದ್ದಾರೆ, ಎಲ್ರಿಗೂ ಮಾಡ್ತಾ ಇದ್ದಾರೆ. ಇದೇನಿಲ್ಲ ಇದ್ರ ಪ್ರಕಾರ ನೋಡಿ ಸಾಹೇಬ್ರೆ. ಆಮೇಲೆ ಇನ್ನೊಂದು ಮೀಟಿಂಗ್ ಆದ್ಮೇಲೆ KDP ಮೀಟಿಂಗ್ ಆದ್ಮೇಲೆ ಯಾರು ಕೊಟ್ಟರು? ಇದು ಬೇರೆ ಇದು. ನೀವು ಅರ್ಥನೇ ಮಾಡ್ಕೊಳ್ಳಿ. ನೀವು ಒಂದು 48 hours ಅಲ್ಲಿ ದಾಖಲೆ ಕೊಡಿ ಅಂತ ಅರ್ಥನೇ ಮಾಡ್ಕೊಂಡು ತಹಶೀಲ್ದಾರ್ಗೂ ಕೇಳಿದ್ದೀನಿ. ನೀವು ಒಂದಕ್ಕೊಂದು ಕನೆಕ್ಟ್ ಮಾಡಿ ಮಾತಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೊಳ್ಳಿ. ಇದು ಕೊಟ್ಟಿರೋದೇ ಅರ್ಥಕ್ಕೆ. ಈಗಾಗಲೇ ಜಂಟಿ ಸರ್ವೆ ಮಾಡಿದ್ದೀವಿ, ಹೌದಾ? ಜಂಟಿ ಸರ್ವೆ ಮಾಡಿದಾಗ ಕೆಲವ್ರದೆಲ್ಲವೂ ಕೂಡ ದುರಸ್ತಾಗಿದೆ, ಕೆಲವು ದುರಸ್ತಾಗಿಲ್ಲ. ಆಮೇಲೆ ನಿಮಿಷ ಇರಿ, ನೀವು ನೀನೇನೋ ಮಾತಾಡಬೇಡಿ. ದುರಸ್ತ ಆಗಿಲ್ಲದಿರೋರನ್ನ ನಮ್ಮ ಹತ್ರ ಮಾಹಿತಿ ಇಲ್ಲ, ದುರಸ್ತ ಆಗಿದ್ರು ಕೂಡ ದಾಖಲೆಗಳಿಲ್ಲ. ಅದನ್ನ ಕೊಡಿ ಅಂತ ಕೇಳಿದಾರೆ ವಿನ, ಒಂದು ನಿಮಿಷ ರೀ, ಅದನ್ನ ಕೇಳಿದಾರೆ ವಿನ ನಾವು ಅದನ್ನ ಅವ್ರನ್ನ ಒಕ್ಕಲೆಬ್ಸಕ್ಕೆ ಮಾಡಿದಿರೋ ಪ್ರಯತ್ನ ಅಲ್ಲ. ತಾವು ಹೇಳಿದ್ದಕ್ಕೆ ನಾವು ಒಪ್ಕೊಳ್ಳೋಣ. ಈಗ ಒಂದು 10 ಜನರ ಹತ್ರ ದುರಸ್ತಿ ಆಗಿದೆ, ಒಂದು 10 ಜನರ ಹತ್ರ ದುರಸ್ತಿ ಆಗಿಲ್ಲ, ಇನ್ನೊಂದು 10 ಜನರ ಹತ್ರ ದಾಖಲೆನೇ ಇಲ್ಲ. ಇಲ್ಲಿಗೆಲ್ಲ ಇದ್ದಾರೆ, ಅವರು ಅರ್ಜಿ ಹಾಕ್ಕೊಂಡಿದ್ದಾರೆ Form 57. ಅವ್ರ ಪರಿಸ್ಥಿತಿ ಹೆಚ್ಚಾಗಿದೆ ಹೇಳ್ತಿರೋದು. ಯಾಕೆ ಭಯ ಪಡಬೇಕು? ಡಿಸಿನೇ ಬಂದು ನಿಂತ್ಕೊಂಡು ನಿಮ್ಗೆ ಹೇಳಿದ್ರು ಆಯ್ತು, ನೀವು ನಾನು ಬಿಟ್ಬಿಡ್ತೀನಿ, ನೀವು ಉಂಟು ಅಲ್ಲ. ಒಂದು ನಿಮಿಷ, ಭರವಸೆ ಕೊಡಿ, ನಮ್ಮನ್ನು ಒಕ್ಕಲೆಬ್ಸಲ್ಲ ಅಂತ ಕೇಳಕ್ಕೆ ಅದನ್ನೇ ಹೇಳ್ತಿದ್ದೀರಪ್ಪ. ನಾನು ಅರ್ಥನೇ ಆಗ್ತಿಲ್ಲ. ನೀವು ಸಮಸ್ಯೆನ ಬಗೆಹರಿಸಿರೋ ಬಗೆಹರಿಸಿರೋ ಸಮಸ್ಯೆ ಯಾರು ಕೊಟ್ಟಿರೋದು? ಫಾರೆಸ್ಟ್ನವರು ಅಲ್ಲ, ರೆವಿನ್ಯೂವರೆಗೂ ಫಾರೆಸ್ಟ್ ವ್ಯತ್ಯಾಸ ಇಲ್ವಾ? ರೆವಿನ್ಯೂಗೂ ಫಾರೆಸ್ಟ್ ವ್ಯತ್ಯಾಸ ಬಂದು ಯಾರನ್ನು ಕಾಣಬೇಕು? ಪ್ರತಿಭಟನೆ ಮಾಡೋಕ್ಕಲ್ಲ ಟೈಮ್. ನೀವು ಬಂದು ನನ್ನನ್ನೇ ಕೇಳ್ಬೋದಾಗಿತ್ತಲ್ಲ, ನೆನ್ನೆನೂ ಇದ್ನಲ್ಲ.
ಈ ತರ ಕೊಟ್ರೆ ತಹಶೀಲ್ದಾರ್ ಭೇಟಿ ಮಾಡಬೇಕು ನೀವು. ಭಯ ಪಟ್ಟಿದ್ದಾರೆ ಸರ್ ಯಾಕೆಂದ್ರೆ ಏನೇನೋ ರಾತ್ರೋರಾತ್ರಿ ಹೇಳ್ಬೇಡಿ, ಇಲ್ಲ ರಾತ್ರೋರಾತ್ರಿ ಇವ್ರನ್ನೆಲ್ಲ ಎತ್ತಿ ಹೊರಗೆ ಹಾಕಿದ್ದಾರೆ ಅದನ್ನ ರೆವಿನ್ಯೂ ಅವ್ರು ಮಾಡಿದಲ್ಲಪ್ಪ. ರೆವಿನ್ಯೂ ಫಾರೆಸ್ಟ್ ಯಾರು ಕೊಟ್ಟರು? ರೆವಿನ್ಯೂ ಏನ್ ಮಾತಾಡ್ತಾ ಇದ್ದೀರಿ ನೀವು? ಫಾರೆಸ್ಟ್ ಗೆ ಸಂಬಂಧ ಇಲ್ಲ, ವ್ಯತ್ಯಾಸ ಇಲ್ವಾ? ಸಂಬಂಧ ಇದೆ ಅಲ್ಲ, ಫಾರೆಸ್ಟ್ಗೂ ರೆವಿನ್ಯೂ ವ್ಯತ್ಯಾಸ ಇಲ್ವಾ? ಅದೇ ಈಗ ಭಯ ಏನಂದ್ರೆ ಏನಕ್ಕೆ ಭಯ ಪಡಬೇಕು? ನಮ್ಮನ್ನ ನಾವೇನಾದ್ರು ನಿಮ್ಗೆ ನಾಚಿಕೆ ಆಗ್ತಾ ಇದೀವಾ? ಖಂಡಿತ ಇಲ್ಲ, ಮತ್ತೆ ಇನ್ನೇನಕ್ಕೆ ಭಯ ಖಂಡಿತ ಪಡ್ತೀವಿ? ಇಲ್ಲ. ರೈತರಿಗೆ ಭಯ ಇದೆ ಸರ್. ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ ದಯವಿಟ್ಟು. ಯಾರು ನಿಮ್ಗೆ ತೆಗ್ದಾಕಿದ್ದು? ಸ್ವಾಮಿ ಯಾರು ರೆವಿನ್ಯೂ ನಿಮ್ಗೆ ನಾಚಿಕೆ ಹಾಕಿದ್ರೆ ಇಲ್ಲ ಇಲ್ಲ ಮತ್ತೆ ಅವ್ರಿಗೆ ಹೇಳಪ್ಪ. ಈಗ ನಾವು ಅಲ್ಲಿ ಹೋಗ್ಬೇಕಾದ್ರೆ ಈ ತರ ನಮ್ಮ ಜಮೀನು ಆದೇಶ ಕೊಡ್ತಾರೆ. ಈ ಪ್ರಶ್ನೆಗೆ ಉತ್ತರ ಕೊಡಿ. ಇವ್ರು ಕಳಿಸಿದ್ರೆ ಅವ್ರ ಡೇಟು ಕಂಟಿನ್ಯೂ ಆಗಿ ಡೇಟ್ ಕೊಟ್ಟಿರೋದಕ್ಕೆ ಅವ್ರ ತರ ಬೈ ಬರ್ತಾರೆ ಅಷ್ಟೇನಿಲ್ಲ. ನಾನು ಏನೇನೋ ಪ್ರಶ್ನೆ ಉತ್ತರ ಕೊಡ್ತೀನಪ್ಪ. ಅವ್ರು ಹೇಳ್ತಿದ್ದಾರೆ ರೆವಿನ್ಯೂ ನಿಮ್ಮನ್ನ ಆಚೆಗೆ ಹಾಕಿದಾರ. ಇಲ್ಲ ಇಲ್ಲ ಇದು ಫಾರೆಸ್ಟ್ ಅಲ್ಲ ಇವರೇ. ಹೌದು ತಾವು ಎಲ್ಲಿ ಕೊಟ್ಟಿದ್ದಾರೆ? ನಾನು ಕೊಟ್ಟಿಲ್ಲ. ರೆವಿನ್ಯೂ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಈಗಾಗಲೇ ಮಾಡಿರುವ ಜಂಟಿ ಸರ್ವೆನಲ್ಲಿ ನೀವು ನಿಮ್ಮದು ಕೆಲವರದು ಹೇಳಿದ್ರಲ್ಲ, ಏನಾಗಿದೆ? ದುರಸ್ತ್ ಆಗಿದೆ. ಇನ್ನು ಕೆಲವು ದುರಸ್ತ್ ಆಗಿಲ್ಲ. ಆ ದುರಸ್ತ್ ಆಗಿರೋರು ಯಾರು ಅಂತ ಗೊತ್ತಿಲ್ಲ. ಅವ್ರ ಹತ್ರ ದಾಖಲೆ ಇಲ್ಲ. ದಾಖಲೆ ಕೇಳಿದ್ದಾರೆ. ಅದಕ್ಕೂ ನಿಮ್ಮನ್ನ ಆಚೆ ಕಳ್ಸೋಕ್ಕೂ ಸಂಬಂಧ ಇಲ್ಲ. ಈಗ ದುರಸ್ತಿನೂ ಆಗದೆ ಆಮೇಲೆ ಅದು ಆಮೇಲೆ ಯೋಚನೆ ಮಾಡೋಣ. ಅದು ನೀವು ತಹಶೀಲ್ದಾರ್ ಆಫೀಸಲ್ಲಿ ಚೆಕ್ ಮಾಡ್ಕೊಳ್ಳಿ. ಸರ್, ಇದು ಒಂದು ಏನಂತಂದ್ರೆ ಇದರಲ್ಲಿ 48 hours ಒಳಗಡೆ ಕೊಡಬೇಕು, ಇಲ್ಲಾಂದ್ರೆ ನಿಮ್ಮ ಮೇಲೆ ಕಾನೂನು ಕಾನೂನು ಕ್ರಮ ತಗೊಳ್ತೀವಿ ಅಂತ ತಗೊಳ್ತೀವಿ. ಅದರಿಂದ ಎಲ್ರಿಗೂ ಆಯ್ತಾಯ್ತು. ಅದೊಂದು ಸ್ವಲ್ಪ ನಾವು ವಿಚಾರಿಸ್ತೀನಿ ಬಿಡಿ. ಸಾಹೇಬ್ರೆ ಇದೊಂದು ಇದು ಗೊತ್ತಿದೆ ಬಿಡಿ. ನನಗೆ ಜಾಯಿಂಟ್ ಸರ್ವೆ ಮಾಡಿಸ್ಬಿಟ್ಬಿಡಿ ಸ್ವಾಮಿ. ಜಾಯಿಂಟ್ ಸರ್ವೆ ಆಗೋಗಿದೆ. ಅವರು ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಆಮೇಲೆ ಇದ್ರ ಪ್ರಕಾರ ಮಾಡಿದ್ರೆ ರೈತರಿಗೆ ಯಾರಿಗೂ ಸಮಸ್ಯೆ ಇಲ್ಲ. ಅವ್ರು ಯಾರು ಅರಣ್ಯದಲ್ಲಿಲ್ಲ ಸ್ವಾಮಿ. ನಾವು ಅದನ್ನು ಕೇಳ್ತಾ ಇದ್ದೀವಿ. ನಾನೇನು ಹೇಳ್ತಾ ಇದ್ದೀನಿ? ನಾನು ಅರಣ್ಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದೀನಾ? ನೀವು ಸರ್ಕಾರ ನೀವು ಹೆಂಗಾಗೋಗಿದೆ ಅಂದರೆ, ನಿಮ್ಗೆ ಜಿಲ್ಲಾ ಆಡಳಿತದ ಬಗ್ಗೆ ನಾವು ಇಷ್ಟೆಲ್ಲ ನೀವು ಬರ ನಿಂತು ಕೆಲಸ ಮಾಡಿ ಒಂದು ನಿಮಿಷ ಇರ್ರಿ, ನಿಜವಾಗಿದ್ದಿರಲಿಲ್ಲ ಅಂತ ಹೇಳೋದು. ಒಂದು ನಿಮಿಷ ಇರಪ್ಪ. ಇಷ್ಟೆಲ್ಲ ನಾವು ರೆಸೊಲ್ಯೂಷನ್ ಮಾಡಿ ಯಾವುದೇ ಕಾರಣಕ್ಕೂ ರೈತರಿಗೆ ತೊಂದರೆ ಆಗಬಾರ್ದು, ಒಕ್ಕಲೆಬ್ಬಿಸಬಾರ್ದು ಅಂತ ಹೇಳಿದ ಮೇಲೂ ಕೂಡ ಸಮಸ್ಯೆ ಎಲ್ಲಿದೆ ಹೇಳಿ? ಸಮಸ್ಯೆ ಎಲ್ಲಿದೆ ಹೇಳಿ? ಆ ಭರವಸೆ ಮೇಲೆನೆ ತಮ್ಮನ್ನ ಕಾಣಬೇಕು. ಇಷ್ಟು ಸಮಯಾವಕಾಶ ಕಾಣೋದಾರೆ ಆಫೀಸಲ್ಲಿ ಈಗ ಬರಬೇಕು. ಇಷ್ಟು ಸಮಯಾವಕಾಶ ಎಲ್ಲ ರೈತರು ಆಫೀಸಲ್ಲಿ ಬಂದ್ರೆ ಹೆಂಗಾಗುತ್ತೆ? ಆಮೇಲೆ ಎಲ್ರಿಗೂ ಬರೋ ಶಕ್ತಿ ಇರುತ್ತಾ? ನೀವೇ ಬರ್ಬೋದಾಗಿ. ಎಲ್ರಿಗೂ ಬರೋ ಶಕ್ತಿ ಇರುತ್ತಾ? ತಮ್ಮನ್ನ ಎಲ್ರಿಗೂ ಒಂದು ಸಮಾಧಾನ ಆಗ್ಲಿ ಅಂತ ಹೇಳಿ ಅವರೆಲ್ಲ ಬಂದಿದ್ದಾರೆ. ತಾವು ಭರವಸೆ ನಾನು ಹೇಳ್ತಾನೆ ತಾವು ಭರವಸೆ ಕೊಟ್ಟಿದ್ದಕ್ಕೆ ಈ ಮನುಷ್ಯನ 10 ಸಾರಿ ಹೇಳಿದ್ದೀನಿ. ತಾವು ಭರವಸೆ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಆದೇಶ ಕೊಡೋದು ಕೇಳ್ತಾರೆ ರೈತರ ಪರವಾಗಿ ಯಾರ್ರಿ ಅವರೇ ಫಾರೆಸ್ಟ್ ಅವರ ನೀವ್ ಯಾಕ್ರಿ ಹೋಗ್ತೀರಿ? ಅಲ್ಲ ಸರ್, ನಮ್ಮ ಜಮೀನಲ್ಲಿ ಹೋಗ್ಬಾರ್ದು. ನಿಮ್ಮ ಜಮೀನಿಗೆ ಫಾರೆಸ್ಟ್ನವರು ಈ KDP ಮೀಟಿಂಗ್ ಆದ್ಮೇಲೆ ಬಂದಿದ್ದಾರೆ. ನಾನು ಹೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಅವ್ರು ಬಂದಿರಲ್ಲ, ಅವ್ರು ಬಂದು ಗುಂಡಿ ಮಾಡಿಬಿಟ್ಟಿದ್ದಾರೆ. ಕೇಳಿ. ನಾವು ಹುಚ್ಚು ಮಾತಾಡ್ಬೇಡಪ್ಪ. ಗುಂಡಿ ಹೊಡೆದಿದ್ದಾರೆ. ಕೊಡ್ತಾ ಇಲ್ಲ. ಈಗ ಅವ್ರ ಜಮೀನ್ಗೆ ಹೋಗೋದಕ್ಕೆ ಅವಕಾಶ ಬೇಕು ಅಂತ ಅವಕಾಶ ಕೇಳ್ಕೊತಿದ್ದಾರೆ ಬೇಕು. ಸರ್. ಯಾರು ತೊಂದರೆ ಕೊಡೋದಿಲ್ಲ. ಸರಿ ಸರಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲ ಹೇಳಿದ್ದಾರೆ.